ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಂದ ಹಾಗೆ ನಾನೀಗ ಎರ್ನಾಕುಲಂ ಡಿಸ್ಟ್ರಿಕ್ಟ್ ನಲ್ಲಿ ಇದ್ದೀನಿ. ಎರ್ನಾಕುಲಂ ಟೆಕ್ನಿಷಿಯನ್ ಇಂಡಸ್ಟ್ರೀಸ್ ಅನ್ನೋ ಒಂದು ಸಂಸ್ಥೆಗೆ ನಾನು ಇವತ್ತು ಬಂದಿದ್ದೀನಿ. ಇಲ್ಲಿ ಒಳ್ಳೆ ಕ್ವಾಲಿಟಿ ನೂಡಲ್ಸ್ ಮತ್ತು ಇತರೆ ಪದಾರ್ಥಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇಲ್ಲಿ ನೂಡಲ್ಸ್ ಮಾಡಕ್ಕೆ 10 ಟ್ರೇಸ್ ಇರೋ 50 ಕಿಲೋಗ್ರಾಂ ಕೆಪಾಸಿಟಿ ಒಂದು ಡ್ರೈಯರ್ ಮಷಿನ್ ಯೂಸ್ ಮಾಡ್ತಾರೆ. ಇವತ್ತಿನ ನಮ್ಮ ವಿಡಿಯೋ ಅಂದ್ರೆ ಇವರು ನೂಡಲ್ಸ್ ಹೇಗೆ ಮಾಡ್ತಾರೆ ಅನ್ನೋದ್ರ ಜೊತೆಗೆ ನಮ್ಮ ಡ್ರೈಯರ್ ನ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡೋದೇ ಆಗಿದೆ. ಹಾಗಾದ್ರೆ ಬನ್ನಿ ನೇರವಾಗಿ ಕಂಪನಿ ಒಳಗೆ ಹೋಗೋಣ. ನೀವಿಲ್ಲಿ ನೋಡಬಹುದು, ಇವರು ನೂಡಲ್ಸ್ ನ ಚೆನ್ನಾಗಿ ಅರೇಂಜ್ ಮಾಡಿ ವೇಟ್ ನೋಡಿ ಟ್ರೈನ್ ಅಲ್ಲಿ ಇಡ್ತಾ ಇದ್ದಾರೆ. ನೀವು ಇಲ್ಲಿ ಇದನ್ನ ಸ್ಪಷ್ಟವಾಗಿ ನೋಡಬಹುದು. ನಮ್ಮ ಕಂಪನಿ ಒಳಗಡೆ ಇದೇ ಕೆಲಸ ನಡೀತಾ ಇರೋದು. ಅಂದ್ರೆ ನಮ್ಮ ಕಂಪನಿ ಒಳಗಡೆ ಇದೇ ನಡೀತಾ ಇದೆ. ಇವೇ ನಮ್ಮ ಟ್ರೈಸ್. ನಮ್ಮ ಎಲ್ಲಾ ಟ್ರೈಸ್ 304 ಫುಡ್ ಗ್ರೇಡ್ ಸ್ಟೀಲ್ ಇಂದ ಮಾಡಲ್ಪಟ್ಟಿದೆ. ಹಾಗಾಗಿ ಯಾವುದೇ ಫುಡ್ ಹಾಕಿದ್ರು ಒಳ್ಳೆ ಕ್ವಾಲಿಟಿಯಲ್ಲಿ ಒಣಗಿಸಬಹುದು. ಇದು ಒಳ್ಳೆ ಕ್ವಾಲಿಟಿ ನೂಡಲ್ಸ್. ಇವರು ಇಲ್ಲಿ ವೇಟ್ ನೋಡಿ ಕರೆಕ್ಟ್ ಆಗಿ ಅಳತೆ ಮಾಡಿ ಇಡ್ತಾ ಇದ್ದಾರೆ. ನಮ್ಮ ಒಂದು ಟ್ರೈನ್ ಅಲ್ಲಿ 3 ಕಿಲೋಗ್ರಾಂ ನೂಡಲ್ಸ್ ಇಡೋ ಕೆಪಾಸಿಟಿ ಇದೆ ಅಂತ ಹೇಳ್ತಾರೆ. ಇವ್ರು ಇಡ್ತಾ ಇರೋದು ನಮ್ಮ ಒಂದು ಟ್ರೈನ್ ಅಲ್ಲಿ 3 ಕಿಲೋಗ್ರಾಂ ನೂಡಲ್ಸ್ ನ ಹೋಲ್ಡ್ ಮಾಡೋಕೆ ಸಾಧ್ಯ ಆಗುತ್ತೆ. ಈ ಮಷೀನ್ ನಲ್ಲಿ ನೂಡಲ್ಸ್ ಅಷ್ಟೇ ಅಲ್ಲ, ತರಕಾರಿ, ಹಣ್ಣು, ಮೀನು, ಮಾಂಸ, ಮೆಣಸಿನಕಾಯಿ, ಕೊತ್ತಂಬರಿ ಹೀಗೆ ಯಾವುದೇ ಪದಾರ್ಥವನ್ನ ಒಳ್ಳೆ ಕ್ವಾಲಿಟಿಯಲ್ಲಿ ಒಣಗಿಸಬಹುದು. ತುಂಬಾ ನೂಡಲ್ಸ್ ನ ಈ ರೀತಿ ನೀಟಾಗಿ ಅರೇಂಜ್ ಮಾಡಿ ವೇಟ್ ಎಲ್ಲ ಚೆಕ್ ಮಾಡಿ ನಾವು ಟ್ರೈನ್ ಅಲ್ಲಿ ಎತ್ತಿ ಇಡ್ತಾ ಇದೀವಿ. ಸೊ ಇದು ಇಲ್ಲಿ ಕೊಚ್ಚಿನಲ್ಲಿ ಬರೋದು. ಇಲ್ಲಿ ಈ ನೂಡಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೊಚ್ಚಿನಲ್ಲಿದೆ. ನೀವು ಇಲ್ಲಿ ಅದನ್ನ ನೋಡಬಹುದು. ಇವರು ಇಲ್ಲಿ ನಮ್ಮ 10 ಟ್ರೈ ಮಷೀನ್ ಯೂಸ್ ಮಾಡ್ತಿದ್ದಾರೆ. 30 ಕಿಲೋಗ್ರಾಂ ನೂಡಲ್ಸ್ ಒಣಗಿಸೋಕೆ 30 ಕಿಲೋಗ್ರಾಂ ಕೆಪಾಸಿಟಿ ಇರೋ 10 ಟ್ರೈ ಮಷೀನ್ ಇದು ಒಣಗಿಸೋಕೆ ಆಗೋ ಮಷೀನ್ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಒಂದೇ ಸಲ 30 ಕಿಲೋಗ್ರಾಂ ನಾವು ಮಷೀನ್ ಅಲ್ಲಿ ಒಣಗಿಸ್ತೀವಿ. ಇದೇ ರೀತಿ ನೂಡಲ್ಸ್ ನ ಇದರ ವೇಟ್ ಎಲ್ಲ ನೋಡಿ ಟ್ರೈನ್ ಅಲ್ಲಿ ಅರೇಂಜ್ ಮಾಡಿ ಇಟ್ಟಿದೀವಿ. ಅದಾದ್ಮೇಲೆ ಇದನ್ನ ನಮ್ಮ ಮಷೀನ್ ಒಳಗೆ ಇಡ್ತೀವಿ ಅಂತ ಹೇಳಿದ್ರು. ಸೊ ನಾನು ಇದನ್ನ ಮಷೀನ್ ಒಳಗೆ ಇಟ್ಟು ನಿಮಗೆ ತೋರಿಸ್ತೀನಿ. ಎಲ್ಲಾ ಟ್ರೈಸ್ ನ ಲೋಡ್ ಮಾಡಿ ಮಷೀನ್ ಒಳಗೆ ಇಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಇವರ ಮಷೀನ್ ನಲ್ಲಿ ಅಂದ್ರೆ ನಮ್ಮ ಮಷೀನ್ ನಲ್ಲಿ ಎಲ್ಲಾ ಟ್ರೈಸ್ ನಲ್ಲಿ ನೂಡಲ್ಸ್ ಫಿಲ್ ಮಾಡಲಾಗಿದೆ. ನೀವು ಇಲ್ಲಿ ನೋಡಬಹುದು. ಈಗ ಮಷೀನ್ ಆನ್ ಮಾಡಲಾಗಿದೆ. ಈ ಮಷೀನ್ ನ ಟೆಂಪರೇಚರ್ ಕಂಟ್ರೋಲರ್ ವಿಷಯಗಳೆಲ್ಲ ಮೇಲೆ ಕಾಣಿಸ್ತಿದೆ. ಇದೊಂದು 10 ಟ್ರೈ ಮಷೀನ್. ನಾನು ಹೇಳಿದ ಹಾಗೆ ನಮ್ಮ ಎಲ್ಲಾ ಟ್ರೈಸ್ 304 ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಲ್ಪಟ್ಟಿದೆ. ಮತ್ತೆ ನಮ್ಮ ಈ ಮಷೀನ್ ನ ಇವರಿಗೋಸ್ಕರ ನಾವು ಕಸ್ಟಮ್ ಆಗಿ ಮಾಡ್ಕೊಟ್ಟಿದೀವಿ. ಇವರು ಹೇಳಿದ ಹಾಗೆ 120 ಡಿಗ್ರಿ ಟೆಂಪರೇಚರ್ ಇಡೋಕೆ ಆಗೋ ಮಷೀನ್ ನ ನಾವು ಇವರಿಗೆ ಮಾಡ್ಕೊಟ್ಟಿದೀವಿ. ಇದರ ಔಟರ್ ಬಾಡಿ ಜೈನ್ ಅಲ್ಲಿ ಬರುತ್ತೆ ಟ್ರೈ ಸ್ಟೇನ್ಲೆಸ್ ಸ್ಟೀಲ್ದು. ನೋಡಿ, ಇದು ಇದರ ಟೆಂಪರೇಚರ್ ಕಂಟ್ರೋಲ್ ಹೋಲ್. ಇವರು ಇದರಲ್ಲಿ 65 ಡಿಗ್ರಿ ಸೆಟ್ ಮಾಡಿ ಇಟ್ಟಿದ್ದಾರೆ. ನೂಡಲ್ಸ್ ಒಣಗಿಸೋದಕ್ಕೆ 65 ಡಿಗ್ರಿ ಅನ್ನೋದು ತುಂಬಾನೇ ಬೆಸ್ಟ್ ಟೆಂಪರೇಚರ್. ನಮ್ಮ ಮಷೀನ್ ಅಲ್ಲಿ 65 ಡಿಗ್ರಿಯಲ್ಲಿ ನೂಡಲ್ಸ್ ಒಣಗಿಸೋದಕ್ಕೆ ನಮಗೆ 6 ಅವರ್ಸ್ ಡ್ರೈಯಿಂಗ್ ಟೈಮ್ ಬೇಕಾಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇದರಲ್ಲಿ ಬರೀ ನೂಡಲ್ಸ್ ಅಷ್ಟೇ ಅಲ್ಲ, ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಮಷೀನ್ ಅಲ್ಲಿ ಯಾವುದೇ ಫುಡ್ ಐಟಮ್ ನ ಒಳ್ಳೆ ಕ್ವಾಲಿಟಿಯಲ್ಲಿ ಒಣಗಿಸಬಹುದು. ಇದು ಮಷೀನ್ ಸೈಜ್ ಮತ್ತು ಡೀಟೇಲ್ಸ್ ಬಗ್ಗೆ ಮಾಹಿತಿ. ನಮ್ಮ ಕಂಪನಿ ಬರೀ ಈ ಮೆಟೀರಿಯಲ್ ಅಷ್ಟೇ ಅಲ್ಲ, ಬೇರೆ ಬೇರೆ ಮೆಟೀರಿಯಲ್ ನಲ್ಲೂ ಮಷೀನ್ಸ್ ಮಾಡುತ್ತೆ. ನಮ್ಮ ಈ ನೂಡಲ್ಸ್ ಎಲ್ಲ ಒಣಗೋದಕ್ಕೆ 6 ಅವರ್ಸ್ ಬೇಕು. ಇಲ್ಲಿ ನಮ್ಮ ಮಷೀನ್ ಅಲ್ಲಿ ಒಣಗಿಸಿರೋ ನೂಡಲ್ಸ್ ಇದೆ. ಅದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವೆಲ್ಲ ನಮ್ಮ ಮಷೀನ್ ಅಲ್ಲಿ ಒಣಗಿಸಿರೋ ನೂಡಲ್ಸ್. ನೀವು ಇಲ್ಲಿ ನೋಡಬಹುದು. ಇದರಲ್ಲಿ 2 ಟೈಪ್ ನೂಡಲ್ಸ್ ಇದೆ. ಒಂದು ವೆಜ್ ಮತ್ತು ಇನ್ನೊಂದು ನಾನ್ ವೆಜ್ ಕೂಡ ಇದೆ. ಇದೇ ರೀತಿ ಇಲ್ಲಿ ಬಲ್ಕ್ ಆಗಿ ನೂಡಲ್ಸ್ ಒಣಗಿಸಿ ಇಟ್ಟಿದ್ದಾರೆ. ಇದು ಕಂಟಿನ್ಯೂಸ್ ಪ್ರೋಸೆಸ್. ಒಂದು ರೌಂಡ್ ಒಣಗಿದ ತಕ್ಷಣ ನೆಕ್ಸ್ಟ್ ರೌಂಡ್ ಒಣಗಿಸ್ತಾನೆ ಇರ್ತಾರೆ ಅನ್ನೋದನ್ನ ಗಮನಿಸಿ. ಇಲ್ಲಿ ತುಂಬಾ ಒಣಗಿಸಿ ಇಟ್ಟಿದ್ದಾರೆ. ನಾನು ನಿಮ್ಗೆ ಸುಮ್ಮನೆ ತೋರಿಸ್ತೀನಿ. ಇಲ್ಲಿ ಬಲ್ಕ್ ಆಗಿ ಒಣಗಿಸಿ ಇಟ್ಟಿದ್ದಾರೆ. ಇವೆಲ್ಲ ಇನ್ನು ಪ್ಯಾಕ್ ಮಾಡ್ಬೇಕಿರೋದು ಅಷ್ಟೇ. ಇಲ್ಲಿ ಸ್ವಲ್ಪ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಸ್ವಲ್ಪ ಮಾತ್ರ ಪ್ಯಾಕ್ ಮಾಡಿ ಒಂದು ಚೀಲದಲ್ಲಿ ಹಾಕಿ ಇಟ್ಟಿದ್ದಾರೆ. ಅದನ್ನ ಈಗ ಕಳಿಸಿಕೊಡ್ಬೇಕು ಅಷ್ಟೇ. ಇವರು ಆಲ್ ಓವರ್ ಇಂಡಿಯಾ ನೂಡಲ್ಸ್ ಸಪ್ಲೈ ಮಾಡ್ತಾರೆ. ನೀವು ಇಲ್ಲಿ ನೋಡಬಹುದು, ನೂಡಲ್ಸ್ ಬಿಸಿನೆಸ್ ಅನ್ನೋದು ಒಂದು ಒಳ್ಳೆ ಬಿಸಿನೆಸ್. ಇಲ್ಲಿ ನೀವು ಈಗ ನೋಡ್ತಿರೋ ಈ ಗ್ರೀನ್ ಕಲರ್ ಇರೋದು ವೆಜಿಟೇಬಲ್ ನೂಡಲ್ಸ್ ಆಗಿದೆ. ಅದೇ ರೀತಿ ಅದರ ಪಕ್ಕದಲ್ಲಿ ಇರೋದು ನಾನ್ ವೆಜ್ ನೂಡಲ್ಸ್ ಆಗಿದೆ. ಇದರಲ್ಲಿ 2 ಟೈಪ್ ನ ಸೈಜ್ ಬರುತ್ತೆ. ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚು ಸೈಜಸ್ ಇರೋ ಪ್ಯಾಕಿಂಗ್ ಕೂಡ ಬರುತ್ತೆ. ಸದ್ಯಕ್ಕೆ ನಾವಿಲ್ಲಿ 2 ಸೈಜ್ ನ ನೋಡಬಹುದು. ಇದರಲ್ಲಿ ಗ್ರೀನ್ ಇರೋದು ವೆಜಿಟೇಬಲ್ ಮತ್ತು ಬ್ರೌನ್ ಇರೋದು ನಾನ್ ವೆಜ್. ಅದರಲ್ಲೂ 2 ಸೈಜ್ ಕೊಟ್ಟಿದ್ದಾರೆ. ಒಂದು ಚಿಕ್ಕ ಪ್ಯಾಕೆಟ್ ಇದೆ. ಹಾಗೆ ಅದರ ಜೊತೆಗೆ ಸ್ವಲ್ಪ ದೊಡ್ಡ ಪ್ಯಾಕೆಟ್ ಕೂಡ ಇಲ್ಲಿ ಬರ್ತಾ ಇದೆ. ನಿಮಗೂ ಇದೇ ರೀತಿ ನೂಡಲ್ಸ್ ಅಥವಾ ಬೇರೆ ಏನಾದ್ರೂ ಒಣಗಿಸೋದಕ್ಕೆ ಇದ್ರೆ, ಅಂದ್ರೆ ಮಶ್ರೂಮ್, ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಇರಬಹುದು, ಸ್ಪೈಸಸ್ ಅಥವಾ ಬೇರೆ ಯಾವುದೇ ವಸ್ತುಗಳನ್ನ ಒಣಗಿಸೋದಕ್ಕೆ ಅಥವಾ ಪ್ರೋಸೆಸ್ ಮಾಡಿ ತಗೋಬೇಕು ಅಂದ್ರೆ ನಮ್ಮ ಡ್ರೈಯರ್ ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಡ್ರೈಯರ್ಗಾಗಿ ಕಾಂಟ್ಯಾಕ್ಟ್ ಮಾಡೋ ನಂಬರ್ನ ನಾನು ಕೊಡ್ತೀನಿ. ಅಂದ್ರೆ ನಾನು ಮೊದಲೇ ಹೇಳಿದಾಗೆ ಇವರು ಇಲ್ಲಿ ಚೀಲಗಳಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಇದನ್ನ ಬೇರೆ ಕಸ್ಟಮರ್ಸ್ ಮತ್ತು ಡೀಲರ್ಸ್ ಕಳಿಸೋದಕ್ಕೆ ಅಂದ್ರೆ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ನೀವು ಇದನ್ನ ಇಲ್ಲಿ ನೋಡಬಹುದು. ಇದೆಲ್ಲವನ್ನು ಒಂದು ಬಲ್ಕ್ ಆಗಿ ಪ್ಯಾಕ್ ಮಾಡಿ ಇಡಲಾಗಿದೆ. ಇವೆಲ್ಲವೂ ಬಲ್ಕ್ ಆರ್ಡರ್ಸ್ ಆಗಿದೆ. ಹೀಗೆ ಒಂದೊಂದು ಚೀಲದಲ್ಲಿ ಬಲ್ಕ್ ಆಗಿ ಪ್ಯಾಕ್ ಮಾಡಿ ಇಡಲಾಗಿದೆ. ಆ ಒಂದು ಚೀಲದಿಂದಲೇ ನಾವು ಸ್ವಲ್ಪ ತೆಗೆದು ಅಲ್ಲಿ ಡಮ್ಮಿಗೋಸ್ಕರ ಬಳಸಿದ್ದು. ಸೊ ನಿಮಗೆ ಇದೇ ತರಹದ ನೂಡಲ್ಸ್ ಅಥವಾ ವೆಜಿಟೇಬಲ್ಸ್, ಫ್ರೂಟ್ಸ್ ಹೀಗೆ ಯಾವುದೇ ಐಟಮ್ ತಯಾರು ಮಾಡಕ್ಕೆ ಬೇಕಾದ್ರೂ ನಮ್ಮ ಈ ರೀತಿಯ ಡ್ರೈಯರ್ ಬೇಕಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಕಂಪನಿ 3 ಟ್ರೇ ಇರೋ ಚಿಕ್ಕ ಮಷೀನ್ಸ್ ಇಂದ ಹಿಡಿದು ಇದೇ ತರಹದ ಕಮರ್ಷಿಯಲ್ ಉದ್ದೇಶದ ದೊಡ್ಡ ಮಷೀನ್ಸ್ ವರೆಗೂ ತಯಾರು ಮಾಡ್ಕೊಡುತ್ತೆ. ಇದು ಬಂದು 10 ಟ್ರೇ ಮಷೀನ್.
ನಮ್ಮ ಕಂಪನಿ 20 ಟ್ರೇ 50 ಟ್ರೇ ಹೀಗೆ ಕಸ್ಟಮರ್ಗೆ ಎಷ್ಟು ಟ್ರೇ ಸೆಟಪ್ ಬೇಕೋ ಅಷ್ಟನ್ನ ತಯಾರು ಮಾಡ್ಕೊಡುತ್ತೆ. ಇದನ್ನ ನಾವು ಆಲ್ ಓವರ್ ಇಂಡಿಯಾ ಸೇಲ್ ಮಾಡ್ತೀವಿ. ನಮ್ಮ ಡ್ರೈವರ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ನಾವು ನಮ್ಮ ಕಂಪನಿ ನಂಬರ್ ಕೊಟ್ಟಿದ್ದೀವಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲರಿಗೂ ಎಲ್ಲವನ್ನು ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ.